ನಿಮಗೆ ಫೈನಲ್ ಪ್ರೈಸ್ ಹೇಳ ಅಥವಾ ಕೋಟಿಂಗ್ ಪ್ರೈಸ್ ಹೇಳ ಸರ್? ಸರ್ ಕೋಟಿಂಗ್ ಪ್ರೈಸ್ ಹೇಳಿ, ಫೈನಲ್ ಪ್ರೈಸ್ ಹೇಳಿ, ಎರಡು ಹೇಳಿ ಸರ್. ಓಕೆ ಸರ್. ಸರ್ ಇದು 295 ಕೋಟ್ ಮಾಡ್ತಾ ಇದೀವಿ. ಹಾ ಸರ್, ಒಂದು 285 ಗೆ ಕೊಡ್ತೀವಿ ಸರ್. 285 ಎಲ್ಲ ಕೊಡ್ತೀರಾ ಸರ್? ಸರ್ ಮುಂದೆ ಸರ್ ಇದು ಫೈನಲ್ ಒಂದು 285 ಆಗುತ್ತೆ ಸರ್. 285 ಆಗುತ್ತೆ ಸರ್. 12 ಮಾಡಲ್. ಓಕೆ. ಸಿಂಗಲ್ ಓನರ್ ಓಮ್ನಿ, 60,000 ಕಿಲೋಮೀಟರ್ ಓಡಿದೆ. ಓಕೆ ಸರ್ ಇದು 2,65,000 ಹೇಳ್ತಾ ಇದೀವಿ. ಓಕೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿ ಸರ್. ಇದು 5,75,000 ಕೋಟ್ ಮಾಡಿದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು 3.85 ಕೋಟ್ ಮಾಡಿದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವಿತ್ ಟ್ಯಾಕ್ಸ್ ಎಲ್ಲ ಕಟ್ಕೊಡೋದು ಅಂತ ಹೇಳಿದ್ರೆ 5,25,000 ಸಿಂಗಲ್ ಓನರ್. ಹೌದು. ಸೊ 2,85,000. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದ್ದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಸೊ ಹಾಗೇನೆ ಕಡಿಮೆ ಬಜೆಟ್ ಅಲ್ಲಿ ಇಲ್ಲಿ ಕಾರ್ಗಳು ಕೂಡ ಸಿಗುತ್ತೆ. ಹಾಗೇನೆ ಎಲ್ಲ ಇವತ್ತಿರೋ ಸ್ಟಾಕ್ ಅಲ್ಲಿ ಮಾಡೆಲ್ ಗಾಡಿಗಳಿದೆ. ಸೊ ಕಂಪ್ಲೀಟ್ ಆಗಿ ಶೋರೂಮ್ ಡೀಟೇಲ್ಸ್, ಶೋರೂಮ್ ಓನರ್ ಇರ್ತಾರೆ, ಅವ್ರ ಜೊತೆ ಮಾತಾಡ್ತಾಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ಹಾ ಸರ್. ಸರ್ ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ಹೌದಾ ಸರ್? ಸರ್ ನಿಮ್ಮ ಶೋರೂಮ್ ಹೆಸರು ಹಾಗೇನೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಶೋರೂಮ್ ಹೆಸರು ಬ್ಯಾಂಗ್ಳೂರ್ ಬೆಸ್ಟ್ ಕಾರ್ಸ್ ಅಂತ. ಇದು ನಾಗರಬಾವಿ ಸರ್ಕಲ್ ಅಲ್ಲಿ ಬರುತ್ತೆ. ಮುದ್ದುರಮ್ಮ ದೇವಸ್ಥಾನ ಪಕ್ಕ ಬರುತ್ತೆ. ಓಕೆ. ಬ್ರಿಡ್ಜ್ ಇಂದ ಒಂದು 100 ಮೀಟರ್ ಆಗುತ್ತೆ. ಹೌದಾ ಸರ್? ಸರ್ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್? ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ 1.5 lakhs ಇಂದ ಇದೆ. 1.5 ಲಕ್ಷದಿಂದ. ಹೌದು. ಪೇಮೆಂಟ್ ಎಷ್ಟು ಮಾಡ್ಬೇಕು ಸರ್ ನಿಮ್ಮ ಶೋರೂಮ್ ಅಲ್ಲಿ? ಸರ್ 50,000 ರಿಂದ 75,000 ಅಮೌಂಟ್ ತಗೋಬನ್ನಿ. ಓಕೆ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಒಂದು 2 ದಿನದಲ್ಲೇನೆ ಲೋನ್ ಆಗುತ್ತೆ. ಗಾಡಿನ ನೀವು ಡೆಲಿವರಿ ತಗೊಂಡು ಬರೀ 50,000 ಇಲ್ಲಾಂದ್ರೆ 75,000 ತಗೊಂಡ್ರೆ ನಿಮ್ಗೆ ಈ ಕಾರ್ ಕೂಡ ಸಿಗುತ್ತಂತೆ. ಸರ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು ಸರ್? ಸರ್ ಕಾರ್ ಇವಾಗ 25 ವೆಹಿಕಲ್ ಇದೆ ಸರ್. ಆಲ್ಮೋಸ್ಟ್ ಮಾಡೆಲ್ ಗಾಡಿ ಇದೆ ಸರ್. ಎಲ್ಲ ಮಾಡಲ್ ರೀಸೆಂಟ್ ಮಾಡಲ್ ವೆಹಿಕಲ್ ಗಳೇ ಇದೆ ಸರ್. ಹಾಗೇನೆ ಲೋನ್ ಆಪ್ಷನ್ ಎಲ್ಲ ಇದೆ ಸರ್? ಹಾ, ಲೋನ್ ಆಪ್ಷನ್ ಎಲ್ಲ ಇದೆ ಸರ್. ಲೋನ್ ಬಂದ್ಬಿಟ್ಟು ಓನ್ಲಿ ಬೆಂಗಳೂರು, ಆಲ್ ಓವರ್ ಕರ್ನಾಟಕ ಸರ್? ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ, ಡಿಪೆಂಡಿಂಗ್ ಅಪಾನ್ ಪ್ರೊಫೈಲ್. ಬೆಂಗಳೂರು ಆದ್ರೆ ಬೇಗ ಆಗ್ಬಿಡುತ್ತೆ ಸರ್. ಹಂಗೇನೆ ಇವಾಗ ಲೋನ್ ಬಂದ್ಬಿಟ್ಟು ಯಾವ ಮಾಡೆಲ್ ಮೇಲೆ ಅಂದ್ರೆ 2011, 12 ಈ ತರ ಯಾವ ಮಾಡೆಲ್ ಮೇಲೆ ಲೋನ್ ಆಗುತ್ತೆ? 12 ಇಂದ ಈಚೆ ಕಡೆ ಎಲ್ಲ ವೆಹಿಕಲ್ ಮೇಲೂ ಲೋನ್ 12 ಇಂದ ಯಾವ್ದಿದ್ರು ಲೋನ್ ಆಗುತ್ತಲ್ವಾ ಸರ್? ಹೌದು ಸರ್. ಹಾಗೇನೆ ಕಮಿಷನ್, ಟ್ರಾನ್ಸ್ಫರ್ ಚಾರ್ಜಸ್ ತಗೊಂತೀರಾ ಸರ್? ಸರ್ ಕಮಿಷನ್ ಏನಿರಲ್ಲ, ಟ್ರಾನ್ಸ್ಫರ್ ಚಾರ್ಜಸ್ ಅದೇನಿರುತ್ತೆ RTO ನೋಡ್ಬಿಟ್ಟು ತಗೊಂಡು ಅದೆಷ್ಟಿದೆ ಆಗುತ್ತೆ ಸರ್? ಹಾಗೇನೆ ಮತ್ತೇನೋ ಹೇಳ್ತೀರಿ ಸರ್ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ಮ ಶೋರೂಮ್ ಕಡೆಯಿಂದ? ಹೌದು ಸರ್. ವೆಹಿಕಲ್ ಸೆಲ್ ಮಾಡೋರು ಯಾರು ಇದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀವಿ. ಓಕೆ. ಆಮೇಲೆ ನಮ್ಮ ಹತ್ರ ತಗೊಳ್ಳೋ ವೆಹಿಕಲ್ ಗಳೆಲ್ಲ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಬೇಕಾದ್ರೆ 4 ಕಡೆ ಚೆಕ್ ಮಾಡಿ ತಗೋಬಹುದು. ಒಳ್ಳೆ ವೆಹಿಕಲ್ ಗಳು ಒಳ್ಳೆ ಪ್ರೈಸ್ ಅಲ್ಲಿ ನಾವು ಕೊಡ್ತೀವಿ. ಸರಿ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದು ಕೂಡ ಫಾಲೋ ಮಾಡ್ಕೊಳ್ಳಿ. ಎಷ್ಟು ಕಾರ್ ಇದೆ ನಾನು ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ, ಸೊ ನೀವು ನೋಡ್ಬೋದು. ಸೊ ಹಾಗಾದ್ರೆ ಬನ್ನಿ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್ ಫಸ್ಟ್ ನಮಗೆ ಕಡಿಮೆ ಬಜೆಟ್ ಕಾರ್ ತೋರಿಸ್ತೀರಾ ಸರ್? ಹೌದು ಸರ್. ಓಕೆ. ಬಜೆಟ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಇರೋ ವೆಹಿಕಲ್ ಗಳೆಲ್ಲ ತೋರಿಸ್ತೀನಿ, ನೋಡ್ಕೊಂಬಿಡಿ ಸರ್. ಸರ್ ಹೇಳಿ ಸರ್. ಸರ್ ಇದು 2010 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಹಾ ಸರ್. ಮೈಲೇಜ್ 20 ರಿಂದ 22 ಕೊಡುತ್ತೆ. ಓಕೆ ಸರ್. ಇದಕ್ಕೆ ನಿಮ್ಗೆ ರೇರ್ ವೈಪರ್ ಬರುತ್ತೆ. ಹಾ ಸರ್. ಹಂಗೆ ಫೀಚರ್ಸ್ ಹೇಳಿ ಸರ್. ಇದು ಸರ್ ಇದರಲ್ಲಿ ನಿಮ್ಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. 4 ಪವರ್ ವಿಂಡೋಸ್ ಬರುತ್ತೆ, AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ. ಹಾ ಸರ್. ಆಮೇಲೆ ಇದು ಸ್ಪೋರ್ಟ್ಸ್ ವರ್ಷನ್, ಅದು ಒಳಗಡೆ ಇಂಟೀರಿಯರ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ ನಿಮ್ಗೆ ಇದು. ಓಕೆ ಸರ್. ಸರ್ ಪ್ರೈಸ್ ಎಷ್ಟು ಕೊಟ್ಟು ಮಾಡ್ತೀರಾ ಸರ್ ಇದು? ಸರ್ ಇದು ನಿಮ್ಗೆ ಫೈನಲ್ ಪ್ರೈಸ್ ಹೇಳ ಅಥವಾ ಕೋಟಿಂಗ್ ಪ್ರೈಸ್ ಹೇಳ ಸರ್? ಸರ್ ಕೋಟಿಂಗ್ ಪ್ರೈಸ್ ಹೇಳಿ, ಫೈನಲ್ ಪ್ರೈಸ್ ಹೇಳಿ, ಎರಡು ಹೇಳಿ ಸರ್. ಓಕೆ ಸರ್. ಸರ್ ಇದು 295 ಕೋಟ್ ಮಾಡ್ತಾ ಇದೀವಿ. ಹಾ ಸರ್. ಒಂದು 285 ಗೆ ಕೊಡ್ತೀವಿ ಸರ್. 285 ಎಲ್ಲ ಕೊಡ್ತೀರಾ ಸರ್? ಸರ್ ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗ್ಬೋದಾ? ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸರಿ ಸರ್. ಓಕೆ ಸರ್. ಹಂಗೆ ನೆಕ್ಸ್ಟ್ ಸರ್ ಇದು 2012 ಮಾಡಲ್. ಓಕೆ. i20 2012 ಮಾಡಲ್, ಥರ್ಡ್ ಓನರ್ ವೆಹಿಕಲ್. ಸರಿ ಸರ್. ಇದು ಬರೀ 2,95,000 ಸರ್. ಹೊಸ ಶೇಪ್ ನೀವು ನೋಡಬಹುದು. ಶೇಪ್ ನಿಮಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಮ್ಯಾಗ್ವಿಲ್ ಎಲ್ಲ ಇದೆ. ಹೌದು. ಟಾಪ್ ಎಂಡ್ ಸರ್ ಇದು? ಮಿಡ್ ವರ್ಷನ್ ಸರ್? ಮಿಡ್ ವರ್ಷನ್ ಬರುತ್ತೆ. ವರ್ಷನ್ ಸರ್ ಇದು? AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಓಕೆ ಎಲ್ಲ ಬರುತ್ತೆ. ಕಸ್ಟಮರ್ ಮ್ಯಾಗ್ವಿಲ್ಸ್ ಹಾಕ್ಸಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸರ್ ಇದು? ಹೌದು ಸರ್. ಆಫ್ಟರ್ ಮಾರ್ಕೆಟ್, ಡೈಮಂಡ್ ಕಟ್. ಸರ್ ಹಂಗೇನೆ ಇದು ಫೈನಲ್ ಒಂದು ಪ್ರೈಸ್ ಹೇಳ್ಬಿಡಿ ಸರ್ ಇದು? ಸರ್ ಇದು ಫೈನಲ್ ಒಂದು 285 ಆಗುತ್ತೆ ಸರ್. 285 ಆಗುತ್ತೆ ಸರ್? ಓಕೆ ಸರ್. ನಮ್ಮ ಮುಂದೆ ಒಂದು ಓಮಿನಿ ಇದೆ, ಡೀಟೇಲ್ಸ್ ಹೇಳಿ ಸರ್ ಇದು? ಹೌದು ಸರ್. ಇದು ಓಮ್ನಿ ವೆಹಿಕಲ್. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಬಿಸ್ನೆಸ್ ಗಳು ಇದ್ರ ಮೇಲೆ ಡಿಪೆಂಡ್ ಆಗಿದಾವೆ. ಹೌದು ಸರ್. ಈಗ ತರಕಾರಿ ಮಾರೋರಿಂದ ಹಿಡಿದು, ಬಟ್ಟೆ ಮಾರೋರಿಂದ ಹಿಡಿದು, ಒಂದು ಚಿಕ್ಕ ವ್ಯಾಪಾರ ಮಾಡೋರು, ಫ್ಯಾಮಿಲಿ ಅವರು, ಎಲ್ಲದಕ್ಕೂ ಇದು ಹಾಕೊಂಡಿದ್ದಾರೆ ಸರ್ ಜಾಸ್ತಿ ಜನ. ಹೋಟ್ಲು ಕೂಡ ಹಾಕೊಂಡಿದ್ದಾರೆ ಸರ್. ಹೋಟ್ಲು ಕೂಡ ಹಾಕೊಂಡಿರ್ತಾರೆ, ಆಂಬುಲೆನ್ಸ್ ಯೂಸ್ ಮಾಡ್ತಾರೆ, ಕಾರ್ಗೋಗೆ ಯೂಸ್ ಮಾಡ್ತಾರೆ, ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಇದು 2012 ಮಾಡಲ್, ಸಿಂಗಲ್ ಓನರ್ ಓಮ್ನಿ, 60,000 ಕಿಲೋಮೀಟರ್ ಓಡಿದೆ. ಸರ್ ಇದು 2,65,000 ಹೇಳ್ತಾ ಇದೀವಿ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾಡಲ್ ಎಷ್ಟು ಹೇಳಿದ್ರಲ್ಲ?
2012 ಮಾಡಲು ಸಿಂಗಲ್ ಓನರ್. ವೆಹಿಕಲ್ ಕ್ಲಾಸ್ ಕಂಡೀಷನ್ ಆಗಿದೆ, ಆಸ್ ಇಟ್ ಇಸ್ ಓಡಿಸ್ಕೋಬಹುದು ಕಸ್ಟಮರ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇನ್ನ 1 ವರ್ಷ ಇದೆ ಸರ್. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗ್ಬೋದು ಸರ್? ಬಂದ್ಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಒಳಗಡೆ ಇಂಟೀರಿಯರ್ ತೋರಿಸಿದ್ರೆ ಜಾಗ ಇಲ್ಲ, ಸೊ ಇಂಟೀರಿಯರ್ ಕೂಡ ಚೆನ್ನಾಗಿದೆ. ಹೇಳಿ ಸರ್ ನಮ್ಗೆ. ಸರ್ ಇದು 2016 ಮಾಡಲು ಇಕೋಸ್ಪೋರ್ಟ್ ಟ್ರೆಂಡ್ ಲೈನ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. 82,000 ಕಿಲೋಮೀಟರ್ಸ್ ಓಡಿದೆ. ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್. ಟೈರ್ ಎಲ್ಲ ಚೆನ್ನಾಗಿದೆ ಸರ್, ಒಂದು 75% ಚೆನ್ನಾಗಿದೆ ಸರ್. ಟೈರ್ ಎಲ್ಲ ಚೆನ್ನಾಗಿದೆ. ಇನ್ನ ಒಳ್ಳೆ ಕಂಡೀಷನ್ ಬೇಕಂದ್ರೆ ಬೇಕಾದ್ರೆ ಹೊಸ ಟೈರ್ ಕೂಡ ಹಾಕ್ಸ್ಕೋಬಹುದು ಸರ್. ಹಂಗೆ ಫೀಚರ್ಸ್ ಹೇಳಿ ಸರ್. ಇದು ಸರ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ. ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಫಾಗ್ ಲ್ಯಾಂಪ್ ಇದೆ. ಓಕೆ ಸರ್. ಇದು ಪ್ರೈಸ್ ಹೇಳಿ ಸರ್. ಸರ್ ಇದು 5,75,000 ಕೋಟ್ ಮಾಡಿದೀವಿ. ಡೀಸೆಲ್ ವೆಹಿಕಲ್. ಓಕೆ. ಮೈಲೇಜ್ ಚೆನ್ನಾಗಿ ಬರುತ್ತೆ ಸರ್ ಡೀಸೆಲ್ ಅಂದ್ರೆ? ಸರ್ ಮೈಲೇಜ್ ಆರಾಮಾಗಿ ನಿಮ್ಗೆ ಇದು ಹೈವೇ ಅಲ್ಲಿ 20 ಕೊಡುತ್ತೆ. ಓಕೆ. ಸಿಟಿಯಲ್ಲೆಲ್ಲ ಒಂದ್ 2-3 ಕಿಲೋಮೀಟರ್ ಕಡಿಮೆ ಕೊಡುತ್ತೆ. ಸರ್ ಇದು SUV ವೆಹಿಕಲ್, ಬಿಲ್ಟ್ ಇನ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಓಕೆ ಸರ್. ಹೌದು. ಅದಾದ್ಮೇಲೆ ನಿಮ್ಗೆ SUV ಸೆಗ್ಮೆಂಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಹೈಟ್ ಇರೋ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ರೇಂಜ್ ಇದೇನೆ ಸರ್ ಸಿಗೋದು. ಬೆಸ್ಟ್ ಗಾಡಿ ವೆಹಿಕಲ್. ನಿಮ್ಗೆ ಮೇಂಟೆನೆನ್ಸ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಮೇಂಟೆನೆನ್ಸ್, ಪರ್ಫಾರ್ಮೆನ್ಸ್, ಮೈಲೇಜ್, ಸೇಫ್ಟಿ ಎಲ್ಲದ್ರಲ್ಲೂ ನಂಬರ್ 1 ಸರ್. ಇದು ಬೆಸ್ಟ್ ಗಾಡಿ ಅಂತೀರಾ? ಫೋರ್ಡ್ ಇಕೋಸ್ಪೋರ್ಟ್. ಪ್ರೈಸ್ ಹೇಳಿ ಸರ್ ಹಂಗೆ. ಸರ್ ಇದು 5,75,000 ಕೋಟ್ ಮಾಡಿದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗುತ್ತಲ್ವಾ ಸರ್? ಆಗುತ್ತೆ ಸರ್. ಸರ್ ಲೋನ್ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಲೋನೇ ಆಗುತ್ತೆ ಒಂದು 4.55. ಅದು ಕಸ್ಟಮರ್ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸರಿ ಸರ್. ಓಕೆ ಸರ್. ಹಂಗೆ ನೆಕ್ಸ್ಟ್ ಸರ್. ಸರ್ ಇದು 13 ಮಾಡಲು ಹೋಂಡಾ ಅಮೇಜ್ ಪೆಟ್ರೋಲ್ ವೆಹಿಕಲ್. ಹಾ ಸರ್. ಟಾಪ್ ಎಂಡ್ ವಿ ವೇರಿಯಂಟ್. ಓಕೆ. ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಸೊ ಹೊರಗಡೆ ನಿಲ್ಸಿದ್ರೆ ಸ್ವಲ್ಪ ಡಸ್ಟ್ ಆಗಿದೆ ಅಲ್ಲ ಸರ್ ಇದು? ಸರ್ ಹೌದು ಸರ್. ಇದು ಸರ್ಕಲ್ ಆಗಿರೋದ್ರಿಂದ ನಾವು ಎಷ್ಟೇ ವಾಶ್ ಮಾಡಿದ್ರು ಕೂಡ ಹೌದು ಸರ್ ಸಂಜೆ ಅಷ್ಟೊತ್ತಿಗೆ ಮತ್ತೆ ಇದಾಗ್ಬಿಡುತ್ತೆ ಸರ್. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು. ಸರ್ ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ಸ್ ಬರುತ್ತೆ. ಓಕೆ. ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬರುತ್ತೆ. ಹಾ ಸರ್. ಮತ್ತೆ ನೋಡಿ ಇಲ್ಲಿ ಹೌದು ಸರ್, AC ಆಟೋಮೇಟೆಡ್ AC. ಓಕೆ. ಹಂಗೆ ಮ್ಯಾಗ್ವಿಲ್ ಎಲ್ಲ ಇದೆಲ್ಲ ಸರ್ ಇದು? ಹೌದು. ಸರಿ ಸರ್. ಮ್ಯಾಗ್ವಿಲ್ಸ್ ಬರುತ್ತೆ ಕಂಪ್ನಿಯಿಂದಾನೆ. ಓಕೆ. ಸರ್ ಇದು 3.85 ಕೋಟ್ ಮಾಡಿದೀವಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಬಂದ್ರೆ? ಬರ್ಲಿ ಸರ್ ಮಾಡ್ಕೊಡಿ. ಸರ್ 2014 ಮಾಡಲು ಫೋರ್ಡ್ ಇಕೋಸ್ಪೋರ್ಟ್. ಓಕೆ. ಇದು ಡೆಲ್ಲಿ ನಂಬರ್ ಇದೆ. ಓಕೆ. ಇದು ನಿಮ್ಗೆ ಆಸ್ ಇಟ್ ಇಸ್ NOC ಬೇಕು ಅಂದ್ರೆ 4,50,000 ರೂಪಾಯಿಗೆ ಕೊಡ್ತೀವಿ. 14 ಮಾಡಲು ಟೈಟಾನಿಯಂ ಸೆಕೆಂಡ್ ಓನರ್. ಗಾಡಿ ಆಸ್ ಆನ್ ಕಂಡೀಷನ್ ಕಂಪ್ಲೀಟ್ ಸೂಪರ್ ಆಗಿದೆ. ಗಾಡಿ ಕಂಡೀಷನ್, ಟೈರ್ ಆಗ್ಬೋದು ಎಲ್ಲ. ಸರ್ ಇದು? ಹೌದು ಸರ್. ಸ್ಟಾರ್ಟ್ ಬರುತ್ತೆ ನೋಡಿ. ಓಕೆ. ಕೀಲೆಸ್ ಎಂಟ್ರಿ. ಹೌದು ಸರ್. ಸೆಕೆಂಡ್ ಓನರ್ ವೆಹಿಕಲ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಹ್ಯಾಂಡ್ಸ್ ಫ್ರೀ ಫೋನ್. ಓಕೆ. ಕಂಪ್ಲೀಟ್ ಫೀಚರ್ ಬರುತ್ತೆ. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಸರ್ ಇದು? ಹೌದು. ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ನೀವು ಟ್ಯಾಕ್ಸ್ ಎಲ್ಲ ಕಟ್ಟಿ ಕೊಡ್ಬೇಕು ಅಂತ ಹೇಳಿದ್ರೆ 5,25,000 ಆಗುತ್ತೆ. ಓಕೆ. ಸರ್ ವೆಹಿಕಲ್ ಇದು ಕೂಡ ಅಷ್ಟೇನೆ ನೋಡಿ. ಇದಕ್ಕೆ ಮ್ಯಾಗ್ವಿಲ್ ಕೊಟ್ಟಿದ್ದಾರೆ ಕಂಪ್ನಿಯಿಂದಾನೆ. ಫಸ್ಟ್ ಕ್ಲಾಸ್ ವೆಹಿಕಲ್ ಸರ್. ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ಲ, ಯಾವುದೇ ರೀತಿ ಮೀಟರ್ ಆಕ್ಸಿಡೆಂಟ್ ಫ್ರೀ. ಎಲ್ಲಾ ವೆಹಿಕಲ್ ನಾನು ತೋರಿಸ್ತಾ ಇರೋದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಸ್ ಅನ್ ಕಂಡೀಷನ್ ಅಲ್ಲೇನೆ ನೀವು ಡ್ರೈವ್ ಮಾಡಬಹುದು. ತಗೊಂಡೋಗಿ ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಎಲ್ಲ ಚೆಕ್ ಮಾಡಿರ್ತೀವಿ. ಇದು ಒಂದ್ ಒಳ್ಳೆ ಸೇಫ್ಟಿ ವೆಹಿಕಲ್ ಬೇಕು, ಒಳ್ಳೆ ಹೈಟ್ ಆಗಿರೋ ವೆಹಿಕಲ್ ಬೇಕು, ಒಂದ್ ಒಳ್ಳೆ ಬಜೆಟ್ ಅಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ಅಂತ ಹೇಳಿದ್ರೆ ಆರಾಮ್ಸೆ ಇದು ಫೋರ್ಡ್ ಇಕೋಸ್ಪೋರ್ಟ್ ಗೆ ಹೋಗ್ಬೋದು ಸರ್. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಇದು? ಸರ್ ಇದು ವಿತ್ ಟ್ಯಾಕ್ಸ್ ಎಲ್ಲ ಕಟ್ಕೊಡೋದು ಅಂತ ಹೇಳಿದ್ರೆ 5,25,000. ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತಲ್ವಾ ಸರ್? ಮಾಡ್ಕೊಳ್ಳೋಣ ಸರ್. ಹಂಗೆ ಮುಂದೆ ಒಂದು ಶಿಫ್ಟ್ ಇದೆ ಸರ್, ಡೀಟೇಲ್ಸ್ ಹೇಳಿ ಸರ್ ಇದು. ಸರ್ ಇದು ಸ್ವಿಫ್ಟ್ ಡಿಸೈರ್ ವೆಹಿಕಲ್ 2009 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 1 lakh ಕಿಲೋಮೀಟರ್ಸ್ ಓಡಿದೆ. ನಿಮ್ಗೆ ನೀವು ನೋಡಬಹುದು ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಡೀಷನ್. ನೋಡಿ ಇಂಟೀರಿಯರ್ಸ್ ನೋಡಿ ಸರ್. ಹಂಗೆ ಇಂಟೀರಿಯರ್ ಫೀಚರ್ಸ್ ಇದರಲ್ಲಿ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ, ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 4 ಪವರ್ ಉಂಟಲ್ವಾ ಸರ್ ಇದು? ಹೌದೌದು. ಲೆದರ್ ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ. ಹೌದು. ಓಕೆ ಸರ್. ಆಮೇಲೆ ಇವಾಗ ಫ್ಯಾಮಿಲಿ ವೆಹಿಕಲ್, ಫ್ಯಾಮಿಲಿ ಎಲ್ಲ ಸ್ವಲ್ಪ ಫಿಸಿಕ್ಸ್ ಜಾಸ್ತಿ ಇದೀವಿ, ನಾವು ಹೊರಗಡೆ ಜಾಸ್ತಿ ಓಡಾಡ್ತೀವಿ, ನಮ್ದು ಲಗೇಜ್ ಜಾಸ್ತಿ ಇರುತ್ತೆ, 4 ಕಡೆ ದೇವಸ್ಥಾನಗಳಿಗೆ ಹೋಗ್ತೀವಿ, ಮತ್ತೊಂದ್ ಕಡೆ ಹೋಗ್ತೀವಿ ಅನ್ನೋರ್ಗೆ ದಿ ಬೆಸ್ಟ್ ವೆಹಿಕಲ್. ಮತ್ತೆ ನಿಮ್ಗೆ ಸ್ಪೇಸ್ ಕೂಡ ಅಷ್ಟೇ, ಸ್ಪೇಸ್ ಎಲ್ಲ ಬರ್ತಲ್ಲ ಸರ್? ಡಿಕ್ಕಿ ಸ್ಪೇಸ್ ಸಿಗುತ್ತೆ, ಆರಾಮ್ಸೆ ಕುತ್ಕೊಂಡು ಹೋಗ್ಬೋದು. ಎಲ್ಲಾದ್ರೂ ಊರ್ಗ್ ಹೋದ್ರೆ ಏನಾದ್ರೂ ಐಟಮ್ ಅಥವಾ ರಾಗಿ ಚೀಲನೋ ಇನ್ನೊಂದು ಹಾಕೊಂಡ್ ಬರ್ತೀವಿ ಅನ್ನೋರ್ಗೆ ದಿ ಬೆಸ್ಟ್ ವೆಹಿಕಲ್ ಸರ್ ಇದು. ಸರ್ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 2,85,000 ಹೇಳ್ತಾ ಇದೀವಿ. ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ತುಂಬಾ ಚೆನ್ನಾಗಿ. ಮಾಡಲ್ ಎಷ್ಟು ಹೇಳಿದ್ರಲ್ಲ? 2009 ಮಾಡಲು ಸರ್. 9 ಮಾಡಲ್ ಸಿಂಗಲ್ ಓನರ್. ಹೌದು. ಸೊ 2 lakh
2,85,000. ಮತ್ತೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಸರ್, ಹಾ. ಇನ್ನ 5 ವರ್ಷವರೆಗೂ ಇದಕ್ಕೆ FC ಮಾಡ್ಸಂಗಿಲ್ಲ. FC ಮಾಡ್ಸೋಗಿಲ್ಲ, ಇನ್ನ 5 ವರ್ಷ FC ಇದೆ. 2030 FC ಇದೆ, 29 FC ಇದೆ. ಆರಾಮಾಗಿ ಓಡಿಸ್ಕೋಬಹುದು. ಆರಾಮಾಗಿ ಓಡಿಸ್ಕೋಬಹುದು ಸರ್ ಫೈನಲ್ ಅಂದ್ರೆ ಒಂದು ಪ್ರೈಸ್ ಹೇಳ್ತೀರಾ, ಇನ್ನೊಂದು ಪ್ರೈಸ್? ಸರ್ ಅದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಒಂದು 280 ಮಾಡ್ಕೊಡೋಣ ಸರ್. ಸರಿ ಸರ್, ಓಕೆ ಸರ್ ಕೆಲವರು ಇವಾಗ ಸರ್ ನಾನು ಹೊಸ ಗಾಡಿನೇ ತಗೋಬೇಕು, ಕಡಿಮೆ ರೇಟ್ ಅಲ್ಲಿ ತಗೋಬೇಕು ಅಂತ ಇರ್ತಾರೆ. ಹೌದು, ಈಗ ಶೋರೂಮ್ ಗಾಡಿ ಕೊಟ್ರೆ ಸರ್ ಸುಮ್ನೆ ನೋಡಿ, ಈ ಗಾಡಿ ತಗೊಳ್ಳೋದಕ್ಕೆ ಹಾ. ಸರ್ ಸುಮ್ನೆ 7.5 8 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗಾಡಿ ಹೊರಗಡೆ ಬರೋಷ್ಟೊತ್ತಿಗೆ. ಓಕೆ ನನ್ಗೆ ಒಂದ್ ಒಳ್ಳೆ ಬಜೆಟ್ ಅಲ್ಲಿ ಗಾಡಿ ಕೊಡ್ಸಿ ಸರ್, ಒಂದ್ 2.5 ಲಕ್ಷ ಕಡಿಮೆ ಆಗ್ಬೇಕು ಅನ್ನೋರ್ಗೆ Okay. ಇದು ದಿ ಬೆಸ್ಟ್ ವೆಹಿಕಲ್. ಸರ್ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು 2021 ಮಾಡಲು, ಸಿಂಗಲ್ ಓನರ್. ಓಕೆ, ಬರೀ ಎಷ್ಟು 20,000 ಕಿಲೋಮೀಟರ್ ಓಡಿದೆ. ಹಾ ಸರ್, ಮತ್ತೆ ZXi ಸರ್ ಇದು. ಓಕೆ ZXi ವೇರಿಯಂಟ್ ಬರುತ್ತೆ, ಟಾಪ್ ಎಂಡ್, ಏರ್ ಬ್ಯಾಗು, ABS ಹಾ ಸರ್, ಎಲ್ಲ ಬರುತ್ತೆ ಇದಕ್ಕೆ. ಆಟೋಮೇಟೆಡ್ AC, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಓಕೆ ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಬಿಡ್ತಾನೆ ಸರ್. ಇದು ಟಾಪ್ ಎಂಡ್ ಆಗಿರೋದ್ರಿಂದ. ಟಾಪ್ ಎಂಡ್ ಸರ್ ಇದು. ಹೌದು, ಇದು 5,85,000 ಹೇಳ್ತಾ ಇದೀವಿ. ಓಕೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೊಸ ಗಾಡಿ ಪ್ರೈಸ್ 7.25 ಲಕ್ಷ ಇದೆ. ಆಚೆ ಬರೋಷ್ಟೊಳಗಡೆ ಒಂದ್ 8 ಲಕ್ಷ ರೂಪಾಯಿ ಆಗಿರುತ್ತೆ. ಹೌದು ಸರ್, ಬಟ್ ಇದೇ ಗಾಡಿ, ಇದು ಹೊಸ ಗಾಡಿಗೂ ಇದಕ್ಕೂ ಏನು ಶೇಪ್ ಚೇಂಜ್ ಇಲ್ಲ ಅಥವಾ ಮಾಡ್ಲು ಏನು change ಇಲ್ಲ. ನೀಟಾಗಿ ಚೆನ್ನಾಗಿದೆ ಹಾ, ಸರ್. ಹೌದು ಹಾಗೆ ಸರ್. ಸರ್ ಪ್ರೈಸ್ ಇನ್ನೂ ಸರ್ ಹೇಳಿ ಸರ್ ಇದು. ಸರ್ ಇದು 5,85,000 ಹೇಳ್ತಾ ಇದೀರಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರಿ ಸರ್. ಸರ್ ಹಂಗೆ ನೆಕ್ಸ್ಟ್ ಸರ್ ಇದು 2015-16 ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್, ಓಕೆ ಸ್ಪೋರ್ಟ್ಸ್ ವೇರಿಯಂಟ್, ಹಾ ಸರ್, ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಹೌದು ಸರ್, ಇದು 78,000 ಕಿಲೋಮೀಟರ್ ಓಡಿದೆ. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದ್ರದ್ದು. ಸರ್ ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಓಕೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕ್ಲೈಮೇಟ್ ಕಂಟ್ರೋಲ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಓಕೆ ಎಲ್ಲ ಬರುತ್ತೆ ಸರ್. ಟೂ ಹ್ಯಾಂಡಲ್ಸ್ ಎಲ್ಲ ಬರುತ್ತಲ್ವಾ ಸರ್? ಬರುತ್ತೆ ಸರ್ ಹಂಗೆ ಪ್ರೈಸ್ ಹೇಳಿ ಸರ್ ಇದು. ಸರ್ ಇದು 4,50,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ವೆಹಿಕಲ್. ಸರ್ ಪೆಟ್ರೋಲ್ ವೆಹಿಕಲ್ ಕಡಿಮೆ ಆಗುತ್ತಲ್ವಾ ಸರ್ ಇದು? ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಹಂಗೆ ನೆಕ್ಸ್ಟ್ ಹೇಳಿ. ಸರ್ ಇದು 2014 ಮಾಡಲು, ಸಿಂಗಲ್ ಓನರ್, ಓಕೆ ಫೋರ್ಡ್ ಇಕೋಸ್ಪೋರ್ಟ್. ಓಕೆ ಸರ್, ನಾನು ಅವಾಗ್ಲೇ ಹೇಳ್ದಂಗೆ ಸೇಫ್ಟಿಯಲ್ಲಿ ನಂಬರ್ 1 ವೆಹಿಕಲ್, ಫ್ಯೂಚರ್ ವೈಸ್ ಕೂಡ ನಂಬರ್ 1 ಆಗಿರುತ್ತೆ. ಇದು SUV ಸೆಗ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದು ಟಾಪ್ ಎಂಡ್ ಅಲ್ವಾ ಸರ್ ಇದು? ಹಾ ಹೌದು ಸರ್, ಟೈಟಾನಿಯಮ್. ಓಕೆ, ಇದು ನೋಡಿ ಸರ್, ಮ್ಯಾಗ್ ವೀಲ್ ಬರುತ್ತೆ, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಓಕೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ 4. ಸೊ ಇದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಇದೆಯಲ್ಲ ಸರ್ ಇದು? ಹಾ ಹೌದು ಸರ್, ಸ್ಟೇರಿಂಗ್ ಮೌಂಟೆಡ್ ಹ್ಯಾಂಡ್ ಫ್ರೀ ಮೊಬೈಲ್ಸ್, ಓಕೆ ABS ಬರುತ್ತಲ್ವಾ ಸರ್ ಇದು? ಹಾ ಹೌದು ಸರ್, ABS ಬರುತ್ತೆ. ಓಕೆ ಸರ್ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು 5.5 lakhs ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತಲ್ಲ ಸರ್ ಇದು? ಹಾ, ಹೌದು. ಸರ್ ಲೋನ್ ಎಷ್ಟಾಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ ಇದಕ್ಕೆ ಒಂದು 4.5 ಲಕ್ಷ ಮಾಡಿಸ್ಕೊಡೋಣ ಸರ್. ಸರಿ ಸರ್, ಓಕೆ. ಸರ್ ಇದು 2014 ಮಾಡಲು, ಸೆಕೆಂಡ್ ಓನರ್, ಸೆಲೆರಿಯೋ ವೆಹಿಕಲ್. ಹಾ ಸರ್, ಸಿಟಿ ಯೂಸ್ ಅಲ್ಲಿ ಲೇಡೀಸ್ಗೆ, ವಯಸ್ಸಾದವ್ರಿಗೆ ಓಡಿಸೋದಕ್ಕೆ ಒಂದ್ ಒಳ್ಳೆ ವೆಹಿಕಲ್ ಬೇಕು ಅಂದ್ರೆ ಸೆಲೆರಿಯೋಗೆ ಆರಾಮ್ಸೆ ಹೋಗ್ಬೋದು. ಇದು ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇಷ್ಟು ಇದೆ ವೆಹಿಕಲ್. 82,000 ಕಿಲೋಮೀಟರ್ ಓಡಿದೆ. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು. ಸರ್ ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಗೇರ್ ಬಾಕ್ಸ್, ಓಕೆ ಇದೆಲ್ಲ ಬರುತ್ತೆ ಸರ್ ವೇರಿಯಂಟ್. ಸರ್ ಆಟೋಮೆಟಿಕ್ ಅಲ್ವಾ ಇದು? ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಓಕೆ ಸರ್ ಹಂಗೆ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದ್ರದ್ದು 3,85,000 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗುತ್ತಲ್ಲ ಸರ್ ಇದು? ಹಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ನಮ್ಮ ಮುಂದೆ ಶಿಫ್ಟ್ ಡೀಟೇಲ್ಸ್ ಹೇಳಿ ಸರ್ ಇದು. ಸರ್ ಇದು 2015 ಮಾಡಲು, ಹಾ ಸರ್, ಸಿಂಗಲ್ ಓನರ್ ವೆಹಿಕಲ್, ಓಕೆ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಓಕೆ ಸರ್, ಇದನ್ನ 4,99,000 ಕೋಟ್ ಮಾಡಿದೀವಿ. ಸರ್ ಹಂಗೆ ಫೀಚರ್ಸ್ ಹೇಳಿ ಸರ್ ಇದು. ಸರ್ ಇದರಲ್ಲಿ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸ್ಕ್ರೀನ್ ಎಲ್ಲ ಬರುತ್ತೆ ಸರ್. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಸರ್. ಹಾ, ಚೆನ್ನಾಗಿದೆ ಸರ್. ಸರ್ ಹಂಗೆ ಫೈನಲ್ ಪ್ರೈಸ್ ಹೇಳಿ ಸರ್ ಇದ್ರದ್ದು. ಸರ್ ಇದು 4,80,000 ಫೈನಲ್ ಆಗುತ್ತೆ ಸರ್. 4,80,000 ಫೈನಲ್ ಸರ್ ಇದು? ಹೌದು ಸರ್. ಸಿಂಗಲ್ ಓನರ್ ಅಂದ್ರಲ್ಲ? ಸಿಂಗಲ್ ಓನರ್ ವೆಹಿಕಲ್, 15 ಮಾಡಲು, ಸಿಂಗಲ್ ಓನರ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇಷ್ಟು. ಸರ್ ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ ಇಲ್ಲ ಅದು ಫೈನಲ್ ಸರ್? ಫೈನಲ್ ಸರ್ ಇದು. ಸರ್ ನೆಕ್ಸ್ಟ್ ಹೇಳಿ. ಸರ್ ಇದು ಸಿಟಿ ಯೂಸ್ ಅಲ್ಲಿ ಒಂದು ಮಾರುತಿ ಸಿಟಿ ಮತ್ತೆ ದೂರ ಎಲ್ಲಾರ್ಗು ಹಳ್ಳಿಲಿ ಎಲ್ಲಾದ್ರೂ ಓಡಿಸಿ ಸರ್. ಇದು ಓಕೆ, ಸೆಲೆರಿಯೋ ವೆಹಿಕಲ್, ಒಂದು ಲೋ ಬಜೆಟ್ ಅಲ್ಲಿ ಮಾಡ್ಲೋ ವೆಹಿಕಲ್ ಬೇಕು ಅನ್ನೋರ್ಗೆ ಓಕೆ ಇದು ದಿ ಬೆಸ್ಟ್ ವೆಹಿಕಲ್. ಸರ್ ಡೀಟೇಲ್ಸ್ ಹೇಳಿ ಸರ್ ಇದು. 14 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಓಕೆ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇಷ್ಟು ಇದೆ ಸರ್. ಸರ್ ಹಂಗೆ ಫೀಚರ್ಸ್ ಹೇಳಿ. ಸರ್ ಇದರಲ್ಲಿ AC, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಓಕೆ ಮ್ಯೂಸಿಕ್ ಸಿಸ್ಟಮ್, ಹಾ ಸರ್, ಇದೆಲ್ಲ ಫೀಚರ್ಸ್ ಬರುತ್ತೆ. ಸೆಂಟ್ರಲ್ ಲಾಕ್ ಎಲ್ಲ ಇದೆ ಸರ್. ಸರ್ ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್ ಇದು? ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಸರ್. ಸರ್ ಶೋರೂಮ್ ಸರ್ವಿಸ್ ಅಲ್ಲ ಸರ್? ಸರ್ ಎಲ್ಲ ಶೋರೂಮ್ ಸರ್ವಿಸ್. ಶೋರೂಮ್ ಹಿಸ್ಟ್ರಿ. ಸರ್ ಇದು ಪ್ರೈಸ್ ಹೇಳಿ ಸರ್ ಇದ್ರು.
ಸರ್ ಇದು 3,70,000 ಹೇಳ್ತಾ ಇದೀವಿ. Okay. ಚೂರು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗುತ್ತೆ ಸರ್ ಇದು. ಹಾ ಆಗುತ್ತೆ ಸರ್ ಲೋನ್ ಏನೋ ಆಗುತ್ತಾ ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್ ಲೋನು? ಸರ್ ಲೋನೇ ಹೆಚ್ಚು ಕಡಿಮೆ 3 ಲಕ್ಷ ಮಾಡಿಸ್ಕೊಡ್ಬೋದು. ಅವ್ರ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಹಾ ಸರ್ ಮಾಡಿಸ್ಕೊಡ್ಬೋದು. ಓಕೆ ಸರ್ ನೆಕ್ಸ್ಟ್ ಸರ್ ಇದು 2017 ಮಾಡಲದು ಓಕೆ i20 ಮ್ಯಾಗ್ನಾ ಪ್ಲಸ್ ಸಾರಿ ಓಕೆ ಸರ್ 66,000 ಕಿಲೋಮೀಟರ್ ಓಡಿದೆ. ಹಾ ಸರ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ ಸರ್ ಸರ್ ಇದು 5,75,000 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇಂಟೀರಿಯರ್ ಫೀಚರ್ಸ್ ಏನಿರ್ಬೋದು ಸರ್ ಇದು? ಸರ್ ಇದು ರೆಡಿ ಟು ಡ್ರೈವ್ ಇದೆ. Okay. ಇದರಲ್ಲಿ ಇಂಟೀರಿಯರ್ ಫೀಚರ್ಸ್ ಅಂತ ಹೇಳಿದ್ರೆ ನಿಮ್ಗೆ AC ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಅಲ್ಲಿ ಹೋಗಿ ತೋರ್ಸಕ್ಕಾಗಲ್ಲ, ಅದಕ್ಕೋಸ್ಕರ ಮೇಲೆ ಹೇಳ್ತಿದ್ದಾರೆ. ಹೌದು, ಒಂದು ಏರ್ ಬ್ಯಾಗು ಬರುತ್ತೆ. ಓಕೆ ಸರ್ ಇದು ಈಗ ರೆಡಿ ಟು ಡ್ರೈವ್, ನೀವೇನು ಖರ್ಚು ಮಾಡಂಗಿಲ್ಲ. ಸೊ ತಗೊಂಡೋಗಿ ಎಷ್ಟು ಗಾಡಿ ತಗೊಂಡು ನೀವು ಬೇಕಾದ್ರೆ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಆ ತರ ಕಂಡೀಷನ್ ಅಲ್ಲಿ ಇದೆ ಇದು. ಗುಡ್ ಕಂಡೀಷನ್ ಇದೆ ಸರ್ ಗಾಡಿ. ವೆರಿ ಗುಡ್ ಕಂಡೀಷನ್ ಇದೆ ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 5,75,000 ಹೇಳ್ತಾ ಇದೀವಿ. ಒಂದು ಚೂರು ಹೆಚ್ಚು ಕಡಿಮೆ ಆಗುತ್ತೆ. ಸರ್ ಇದು 2016 ಮಾಡಲು. ಹಾ ಸರ್ ಸಿಯಾಜ್ ಆಟೋಮೆಟಿಕ್. ಓಕೆ ಒಂದು ಲೋ ಬಜೆಟ್ ಅಲ್ಲಿ ಲಕ್ಸುರಿ ವೆಹಿಕಲ್ ಬೇಕು ಅನ್ನೋರ್ಗೆ, ಓಕೆ ಮತ್ತೆ ಸಿಂಗಲ್ ಓನರ್ ಗಾಡಿ ಬೇಕು, ಆಟೋಮೆಟಿಕ್ ಗಾಡಿ ಬೇಕು ಅನ್ನೋರ್ಗೆ ಇದು ಸಿಯಾಜ್ ನೋಡ್ಬೋದು ಸರ್. ಬೆಸ್ಟ್ ಗಾಡಿ ಸರ್. ಫಾಗ್ ಲೈಟ್ ಎಲ್ಲ ಸರ್ ಇದಕ್ಕೆ? ಹೌದು ಸರ್. ಸರ್ ಇದು ZXi ಪ್ಲಸ್ ಬರುತ್ತೆ. ಹಾ ಸರ್ ಇದರಲ್ಲಿ ಪುಷ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ. ಸರ್ ನೀವೇ ನೋಡಿರ್ತೀರಾ, ಗವರ್ಮೆಂಟ್ ಅಫಿಷಿಯಲ್ಸ್ ಎಲ್ಲಾರ್ಗು ಓಕೆ ಇದೇ ವೆಹಿಕಲ್ ಕೊಟ್ಟಿರ್ತಾರೆ. ಯಾಕೆಂದ್ರೆ ಈ ವೆಹಿಕಲ್ ಗೆ ಆತರ ಒಂದು ಗೊತ್ತು ಇದೆ ಸರ್. ಓಕೆ ಫುಲ್ ಸ್ಟಾರ್ಟ್ ಆಮೇಲೆ ಸರ್ ಇದು ಆಟೋಮೆಟಿಕ್ ಗೇರ್ ಬಾಕ್ಸ್. ಓಕೆ 55,000 ಕಿಲೋಮೀಟರ್ ಓಡಿದೆ ಅಷ್ಟೇನೆ. ಸರ್ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಸರ್ ಇದು. ಹೌದೌದು, ತುಂಬಾ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಹೌದು ಸರ್. ಎಲ್ಲ ಶೋರೂಮ್ ಸರ್ವಿಸ್ ಸರ್ ಇದು. ಓಕೆ ಆಂಡ್ರಾಯ್ಡ್ ಅಲ್ಲ ಸರ್, ಕಂಪ್ನಿಯಿಂದಾನೆ ಕೊಟ್ಟಿದ್ದಾನೆ. ಹೈಯರ್ ವರ್ಷನ್ ಇದು. ಓಕೆ ಇಲ್ಲಿ ನೋಡಿ, ಇಲ್ಲಿ ಮ್ಯಾಗ್ ವೀಲ್ ಎಲ್ಲ ಕೊಟ್ಟಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಇಂದ ಹಿಡಿದು ಸರ್ ಕಂಪ್ಲೀಟ್ ಸೆಟ್. ಓಕೆ ಸರ್ ಅದೇನ್ ಫೀಚರ್ ಏನೇನ್ ಬರುತ್ತೋ ಎಲ್ಲ ಇದೆ. ಕ್ರೋಮ್ ಇಂದ ಹಿಡಿದು ಎಲ್ಲ ಬರುತ್ತೆ. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಇದು? ಸರ್ ಇದು 6,25,000 ಹೇಳ್ತೀವಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗುತ್ತಲ್ಲ ಸರ್ ಇದು? ಹಾ ಆಗುತ್ತೆ ಸರ್, ಮಾಡ್ಕೊಡ್ತೀನಿ ಸರ್. ಓಕೆ ಸರ್ ಇದು 2017 ಮಾಡಲು ವ್ಯಾಗನರ್. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಸರಿ ಸರ್. AC ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಈ ವೆಹಿಕಲ್ ಗೆ. ಹಾ ಸರ್ ಸರ್ ಇದು 4.5 ಕೋಟ್ ಮಾಡ್ತಾ ಇದೀವಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸರ್ ನೆಕ್ಸ್ಟ್ ಸರ್ ಇದು ಹೋಂಡಾ ಬ್ರಿಯೋ. ಓಕೆ 2012 ಮಾಡಲು. ಇದು ವಿ ವೇರಿಯಂಟ್. ಸರಿ ಸರ್. ಸೆಕೆಂಡ್ ಓನರ್ ವೆಹಿಕಲ್. ಓಕೆ 80,000 ಓಡಿದೆ. ಎಲ್ಲ ಶೋರೂಮ್ ಸರ್ವಿಸ್. ಏರ್ ಬ್ಯಾಗ್, ಮ್ಯಾಗ್ ವೀಲ್, ಮ್ಯೂಸಿಕ್ ಸಿಸ್ಟಮ್, AC, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್. ಮಾರ್ಕೆಟ್ ಹಾಕ್ಸಿದ್ರಿ ಸರ್ ಮ್ಯಾಗ್ವಿಲ್? ಹಾ ಹೌದು ಸರ್. ಸೊ ಅಲ್ಲಿ ತೋರ್ಸಕ್ ಆಗ್ತಿಲ್ಲ, ಜಾಗ ಇಲ್ವಲ್ಲ ಸರ್ ಅದಕ್ಕೆ? ಹಾ ಹೌದು ಸರ್. ಪ್ರೈಸ್ ಹೇಳಿ ಸರ್ ಇದ್ರದ್ದು? ಸರ್ ಇದ್ರದ್ದು 3,85,000 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಕಡಿಮೆ ಆಗುತ್ತಲ್ಲ ಸರ್ ಇದು? ಹೌದು, ಫಸ್ಟ್ ಕ್ಲಾಸ್ ಆಗಿದೆ ವೆಹಿಕಲ್, ಮಾಡಿಫೈಡ್. ಸರ್ ನಮ್ಗೆ ಒಳ್ಳೆ ಮೈಲೇಜ್ ಬೇಕು, ಸೇಫ್ಟಿನೂ ಚೆನ್ನಾಗಿರ್ಬೇಕು, ಗಾಡಿನೂ ಚಿಕ್ಕದಾಗಿರ್ಬೇಕು ಅನ್ನೋರಿಗೆ ದಿ ಬೆಸ್ಟ್ ವೆಹಿಕಲ್ ಸರ್ ಇದು. ಬೆಸ್ಟ್ ಸಜೆಷನ್ ಸರ್ ಇದು. 2011 ಮಾಡಲು Hyundai i20 ಆಸ್ಟಾ ವೆಹಿಕಲ್. ಓಕೆ ಮ್ಯಾಗ್ ವೀಲ್, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗ್ಸ್ ನೀವು ನೋಡ್ತಾ ಇರ್ಬೋದು. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಓಕೆ ಮ್ಯೂಸಿಕ್ ಸಿಸ್ಟಮ್, ಕಂಪ್ಲೀಟ್ ಸೆಟ್ ಸರ್ ಇದು. ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಓಕೆ ಸರ್ ಇದ್ರದ್ದು? ಸರ್ ಇದು 3,65,000 ಹೇಳ್ತಾ ಇದೀವಿ. ಕಂಪ್ಲೀಟ್ ಅಂದ್ರೆ ರೆಡಿ ಟು ಡ್ರೈವ್, ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇಷ್ಟು ಇದೆ ವೆಹಿಕಲ್. ಇದು ಡೀಸೆಲ್ ಅಥವಾ ಪೆಟ್ರೋಲ್? ಡೀಸೆಲ್ ಸರ್. ಒಳ್ಳೆ ಮೈಲೇಜ್ ಸರ್ ಹಾಗಾದ್ರೆ? ಒಳ್ಳೆ ಮೈಲೇಜ್ ಕೊಡುತ್ತೆ, ಒಳ್ಳೆ ಸೇಫ್ಟಿ ಇದೆ. ಓಕೆ 4 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಹಾ ಸರ್. ಮ್ಯಾಗ್ ವೀಲ್ಸ್ ಇದೆ, ಏರ್ ಬ್ಯಾಗ್ಸ್ ಇದೆ, ಕಂಪ್ಲೀಟ್ ಸೆಟ್ ಎಲ್ಲ ಇದೆ ಗಾಡಿಯಲ್ಲಿ. ಸರ್ ಫೈನಲ್ ಒಂದು ಪ್ರೈಸ್ ಹೇಳಿ ಸರ್ ಇನ್ನೊಂದು? ಸರ್ ಇದು ಫೈನಲ್ 3,500 ಮಾಡ್ಕೊಡ್ತೀವಿ. 3,500 ಫೈನಲ್ ಸರ್? ಫೈನಲ್ ಸರ್. ಮುಂದೆ ಬಂದ್ರೆ ಏನಾದ್ರು ಕಡಿಮೆ ಆಗ್ಬೋದಾ ಮಾತಾಡಿದ್ರೆ? 3,500 ನಾನು ಮಾಡ್ಕೊಡ್ತೀನಿ. 3,500 ಫೈನಲ್ ಸರ್. ಓಕೆ ಸರ್ ನೆಕ್ಸ್ಟ್ ಹೇಳಿ ಸರ್. ಇದು 2015 ಮಾಡಲು. ಸೆಕೆಂಡ್ ಓನರ್ ಎಸ್ ಕ್ರಾಸ್, ಮಾರುತಿ ಸುಜುಕಿ ಇದು. ಓಕೆ ಸರ್ ಇದು ಅಷ್ಟೇನೆ. ಇದು ಮಿಡ್ ಸೆಗ್ಮೆಂಟ್ ಅಲ್ಲಿ ನೀವು SUV ಹೋಗ್ತೀವಿ ಅಂದ್ರೆ ಈ ವೆಹಿಕಲ್ ಹೋಗ್ಬೋದು ಆರಾಮಾಗಿ. ಓಕೆ ಇದರಲ್ಲಿ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, AC, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ಇಂಟೀರಿಯರ್ ಎಲ್ಲ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್. ಹೌದು, ಓಕೆ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇದೆ ಇದು ಕೂಡ ವೆಹಿಕಲ್. ಇದನ್ನ 5,25,000 ಕೋಟ್ ಮಾಡ್ತಾ ಇದೀವಿ. ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಫಸ್ಟ್ ಕ್ಲಾಸ್ ಆಗಿದೆ ವೆಹಿಕಲ್. ಸರ್ ಇನ್ನೊಂದು ಸರ್ ಪ್ರೈಸ್ ಹೇಳಿ ಸರ್ ಇದು? ಸರ್ ಇದು 5,25,000 ಸ್ಲೈಟ್ಲಿ ನೆಗೋಷಿಯಬಲ್, ಕಡಿಮೆ ಆಗುತ್ತೆ. ಹಾ. ಮುಂದೆ ಒಂದು ದಸರಾ ಇದೆ, ಡೀಟೇಲ್ಸ್ ಹೇಳಿ ಸರ್ ಇದು? ಸರ್ ಇದು ಆಕ್ಚುಲಿ ಇದು ಬೇರೆ ಸ್ಟೇಟ್ ವೆಹಿಕಲ್. ಓಕೆ 2014 ಮಾಡಲು. ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್. 1 lakh ಕಿಲೋಮೀಟರ್ಸ್ ಓಡಿದೆ. 1 lakh ಓಡಿದೆ ಸರ್ ಇದು? ಕಂಪ್ಲೀಟ್ ಶೋರೂಮ್ ಸರ್ವಿಸ್ ಇಷ್ಟು ಇದೆ. ಹಂಗೆ ಫೀಚರ್ಸ್ ಹೇಳಿ ಸರ್ ಇದು? ಸರ್ ಇದರಲ್ಲಿ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಓಕೆ ಹ್ಯಾಂಡ್ಸ್ ಫ್ರೀ ಮೊಬೈಲ್, ಓಕೆ ಆಟೋಮೆಟಿಕ್ AC ಸಿಸ್ಟಮ್ ಎಲ್ಲ ಇದೆ. ಎಲ್ಲ ಸಿಸ್ಟಮ್ ಎಲ್ಲ ಬರುತ್ತೆ. ಇದು ಅಡ್ವೆಂಚರ್ ವೇರಿಯಂಟ್ ಸರ್ ಇದು. ಹೌದಾ ಸರ್? RXL ಅಡ್ವೆಂಚರ್ ವೇರಿಯಂಟ್. ಸರ್ ಪ್ರೈಸ್ ಎಷ್ಟು ಹೇಳ್ತೀರಾ ಸರ್ ಇದು? ಸರ್ ಇದು 4.5 lakhs ಗೆ ಆಗುತ್ತೆ ಸರ್.
4.5 lakhsಗೆ 5 lakh ಆಗುತ್ತೆ ಸರ್ ಇದು. ಎಲ್ಲ ಕಂಪ್ಲೀಟ್ ಕರ್ನಾಟಕ ನಂಬರ್ ಪ್ಲೇಟ್ ಎಲ್ಲ ಮಾಡಿ ಓಕೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ 4.5 lakhsಗೆ.